ಸಾಮಾನ್ಯವಾಗಿ ಈಗಿನ ಕಾಲದ ಮಕ್ಕಳು ಅವರ ಇನ್ನೋಸೆನ್ಸ್ನ ಕಳ್ಕೊತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ಮುಖ್ಯ ಕಾರಣ ಅವರನ್ನ ಪೋಷಣೆ ಮಾಡ್ತಾ ಇರುವಂತಹವರಾಗಿರ್ಬೋದು ಅಥವಾ ಅವರ ತಂದೆ ತಾಯಿಗಳು ಆಗಿರಬಹುದು. ಈಗಿನ ಕಾಲದಲ್ಲಿ ಮಕ್ಕಳು ಅವರ ಇನ್ನೋಸೆನ್ಸ್ನ ಕಳ್ಕೊತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಅತಿ ಚಿಕ್ಕ ವಯಸ್ಸಲ್ಲಿ ತಮ್ಮ ಮಕ್ಕಳು ಫೇಮಸ್ ಆಗಬೇಕು ಅಂತನೋ ಅಥವಾ ಎಲ್ಲರಿಂದ ಶಬಾಷ್ಗಿರಿ ಪಡಿಬೇಕು ಅಂತನೋ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ, ಅವರ ಮಕ್ಕಳನ್ನ ರಿಯಾಲಿಟಿ ಶೋಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆ ರಿಯಾಲಿಟಿ ಶೋಗಳಲ್ಲಿ ಆ ಮಕ್ಕಳ ವಯಸ್ಸಿಗೆ ಮೀರಿದಾದಂತಹ ಸಂಭಾಷಣೆಗಳನ್ನ, ಆಕ್ಟಿಂಗ್ಗಳನ್ನ ಆ ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಮಕ್ಕಳ ಮನಸ್ಸು ಬಿಳಿಯ ಹಾಳೆ ಇದ್ದಾಗೆ, ಮಕ್ಕಳು ಅಂದ್ರೆ ಹಸಿಯಾದ ಜೇಡಿ ಮಣ್ಣಿನಿದ್ದಾಗೆ. ಅದಕ್ಕೆ ಯಾವ ಆಕಾರ ಬೇಕಾದ್ರೂ ಕೊಡ್ಬೋದು, ಆ ಮನಸ್ಸಿನಲ್ಲಿ ಏನ್ ಬೇಕಾದ್ರೂ ಬರಿಬೋದು. ಅದು ಅವರ ಲೈಫ್ ಲಾಂಗ್ ವರ್ಗೂ ಕ್ಯಾರಿ ಆಗತ್ತೆ. ಈಗಾಗಲೇ ಕೆಲವು ಕಡೆ ನೋಡ್ತಾ ಇರ್ಬೋದು, 5 ವರ್ಷದ ಒಂದು ಪುಟ್ಟ ಬಾಲಕಿಯ ಮೇಲೆ ಅಪ್ರಾಪ್ತ ಬಾಲಕರು ಮಾಡಿರುವಂತಹ ಘೋರವಾದ ಅಪರಾಧಗಳನ್ನ. ಇದಕ್ಕೆಲ್ಲ ಏನ್ ಕಾರಣ? ಅವರ ಮನಸ್ಥಿತಿ. ಈ ರೀತಿ ಮನಸ್ಥಿತಿ ಬರೋದಕ್ಕೆ ಏನ್ ಕಾರಣ? ಮಕ್ಕಳ ಈ ಮನಸ್ಥಿತಿಗೆ ಏನ್ ಕಾರಣ? ಮಕ್ಕಳಿಗೆ ಈ ರೀತಿಯಾಗಿ ಪ್ರೇರಣೆ ನೀಡುವಂತಹ ಮೂಲಗಳು ಯಾವುವು? ಇದರ ಬಗ್ಗೆ ಅವರ ತಂದೆ ತಾಯಿಗಳು ಗಮನ ಕೊಡೋದು ಅತ್ಯಂತ ಮುಖ್ಯ. ಯಾರು ಹುಟ್ಟುತ್ತಾನೆ ಕೆಟ್ಟವರಾಗಿ ಹುಟ್ಟಿರಲ್ಲ, ಆದರೆ ನೀವು ಕೊಡೋ ಅಂತ ಸಂಸ್ಕಾರ ಆ ಮಕ್ಕಳನ್ನ ಈ ರೀತಿ ಮಾಡುತ್ತೆ. ಒಳ್ಳೆಯ ಸಂಸ್ಕಾರವನ್ನ ಕೊಟ್ರೆ ಒಳ್ಳೆಯವರಾಗಿರ್ತಾರೆ, ಕೆಟ್ಟ ಸಂಸ್ಕಾರವನ್ನ ಕೊಟ್ರೆ ಕೆಟ್ಟವರಾಗಿಯೇ ಇರ್ತಾರೆ. ಯಾರೋ ಒಬ್ರು ಇಬ್ರು ಒಳ್ಳೆ ಸಂಸ್ಕಾರ ಕಲಿಸೋದಲ್ಲ. ಪ್ರತಿಯೊಬ್ಬ ತಂದೆ ತಾಯಿನೂ, ಪ್ರತಿಯೊಬ್ಬ ಗುರುವು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದಾಗ ಮಾತ್ರ ಅವರು ಈ ಸಮಾಜಕ್ಕೆ ಒಳ್ಳೆಯ ನಾಗರಿಕರನ್ನ ಕೊಡೋದಕ್ಕೆ ಸಾಧ್ಯ.